ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಜ್ಞಾನೇಶ್ವರಿ ಗೀತಾಮೃತ ಇದರಲ್ಲಿ ಅರ್ಜುನನಿಗೆ ಕೃಷ್ಣ ಪರಮಾತ್ಮನು ಜ್ಞಾನೋಪದೇಶವನ್ನು ಮಾಡ್ತಾ ಇದ್ದಾಗ ಸಾವನ್ನು ಕುರಿತಾದ ವಿಚಾರವನ್ನು ತಿಳಿಸ್ಕೊಡ್ತಾ ಇದ್ದ. ಯೋಗಿಯಾದವನು ಶರೀರವನ್ನು ಬಿಡುವಾಗ ಯಾವ ರೀತಿಯಲ್ಲಿ ಪ್ರಜ್ಞಾಪೂರ್ವಕವಾಗಿ ಶರೀರವನ್ನು ಬಿಡ್ತಾನೆ, ಮುಕ್ತಿಯನ್ನು ಹೊಂದುತ್ತಾನೆ. ಮರಣಕಾಲದಲ್ಲಿ ಯೋಗಿಯಾಗಿದ್ದರೂ ಸಹ ಶರೀರದ ಬಾಧೆಗೆ ಒಳಗಾಗಿಬಿಟ್ರೆ ಯಾವ ರೀತಿಯಲ್ಲಿ ಮತ್ತೆ ಜನನ ಮರಣ ಚಕ್ರವನ್ನು ಸೇರ್ತಾನೆ ಅನ್ನೋದನ್ನು ಕೃಷ್ಣ ಪರಮಾತ್ಮ ವಿವರಣೆಯನ್ನು ಕೊಡ್ತಾ ಇದ್ದ. ಅದರಲ್ಲಿ ಅಂತಃಕರಣದಲ್ಲಿ ಅಂಧಕಾರವೇ ಆವರಿಸ್ಕೊಂಡಾಗ ಏನಾಗುತ್ತೆ, ಜೀವಿತಾವಧಿಯಲ್ಲಿ ಸಂಪಾದನೆ ಮಾಡಿದ ಸಾಧನೆ ಎಲ್ಲ ವ್ಯರ್ಥವಾಗುತ್ತೆ. ಪ್ರಾಣ ಪ್ರಯಾಣದಲ್ಲಿ ಇಂತಹ ಸ್ಥಿತಿಯೇ ಬರುವುದು. ಇದನ್ನೆಲ್ಲ ಶರೀರದ ಒಳಗಡೆ ಸಂಭವಿಸುವ ಅವಸ್ಥೆ. ಶರೀರದ ಒಳಗಡೆ ಜನರ ಕಣ್ಣಿಗೆ ಯಾರ ಕಣ್ಣಿಗೂ ಕಾಣೋದಿಲ್ಲ ಈ ಅವಸ್ಥೆ. ಕೇವಲ ಆ ಶರೀರದಲ್ಲಿ ಯಾರು ಅನುಭವಿಸ್ತಿರ್ತಾನಲ್ಲ ಅವನಿಗೆ ಮಾತ್ರ ಗೊತ್ತಾಗುವಂಥ ಅವಸ್ಥೆ ಇದು. ಅದರಿಂದ ಮೇಲ್ನೋಟಕ್ಕೆಲ್ಲ ಏನು ಮಾಡ್ತಾರೆ, ಇನ್ನೇನು ಆಯುಸು ಮುಗಿದೋಯ್ತು ಬಿಡೋ, ಇನ್ನೊಂದು ಸ್ವಲ್ಪ ಹೊತ್ತು ಸಾಯಂಕಾಲ ತುಂಬಿಸ್ತಾನೋ ಬೆಳಗ್ಗೆ ತುಂಬಿಸ್ತಾನೋ ಗೊತ್ತಿಲ್ಲ, ಎತ್ತು ಹೊರಗಡೆ ಹಾಕೊಳ್ಳಿ ಅಂತ ಹೇಳ್ತಾರೆ. ಮನೆ ಒಳಗೆ ಪ್ರಾಣ ಹೋಗಬಾರ್ದು, ಹೊರಗೆ ಹಾಕೊಳ್ಳಿ ಅಂತ ಹೇಳ್ತಾರೆ. ಇದು ಹೊರಗಿನವ್ರು ಮಾತಾಡ್ಕೊಳ್ತಿರ್ತಾರೆ. ಆದರೆ ಶರೀರದ ಒಳಗೆ ಆತನಿಗೆ ಇಷ್ಟೆಲ್ಲ ಕೆಲಸಗಳು ನಡೀತಾ ಇರ್ತವೆ. ಇನ್ನು ಶರೀರದ ಹೊರಗೂ ಸಹ ಇದೇ ಪ್ರಕಾರ ಪ್ರತಿಕೂಲ ಅವಸ್ಥೆಯು ಸಂಭವಿಸುವುದಾದರೆ, ಅಂದರೆ ಕೃಷ್ಣ ಪಕ್ಷ ರಾತ್ರಿ ಸಮಯ, ಅದರ ಮೇಲೆ ದಕ್ಷಿಣಾಯನದ 6 ತಿಂಗಳಲ್ಲಿ ಯಾವುದಾದರೂ 1 ತಿಂಗಳು, ಪ್ರಾಣ ಪ್ರಯಾಣ ಸಮಯದಲ್ಲಿ ಜನನ ಮರಣ ಚಕ್ರ ಭ್ರಮಣದಲ್ಲಿ ಈ ವಿಧವಾಗಿರುವ ಲಕ್ಷಣಗಳು ಒಂದಕ್ಕೊಂದು ಜೊತೆಗೂಡಿದರೆ ಆತನ ಕಿವಿಗೆ ಬ್ರಹ್ಮಸ್ವರೂಪ ಪ್ರಾಪ್ತಿಯ ಮಾತುಗಳು ಕೇಳಬರುವುದು ಹೇಗೆ? ಇಂತಹ ದುರವಸ್ಥೆಯಲ್ಲಿ ದೇಹವನ್ನು ಬಿಟ್ಟವನು ಚಂದ್ರಲೋಕದವರೆಗೆ ಮಾತ್ರವೇ ಹೋಗಬಲ್ಲನು. ಆತನು ಕೆಲವು ಕಾಲ ನಂತರ ಆ ಲೋಕದ ತೊಡಕಿನಲ್ಲಿಯೇ ಬಂದು ಸಿಕ್ಕಿಕೊಳ್ಳುತ್ತಾನೆ. ನಾನು ಇದನ್ನೇ ಪ್ರಾಣ ಪ್ರಯಾಣಕ್ಕೆ ಅಕಾಲವೆಂದು ಹೇಳಿದೆನು. ಜನನ ಮರಣವೆಂಬ ಗ್ರಾಮಕ್ಕೆ ಸೇರಿದ ಕಷ್ಟಪ್ರದವಾದ ಧೂಮ್ರ ಮಾರ್ಗವು, ಅಂದರೆ ಹೊಗೆಯಿಂದ ಕೂಡಿದ ಮಾರ್ಗವು ಇದೆ. ಇದರ ಹೊರತು ಎರಡನೆಯದಾದ ಅರ್ಚಿರಾದಿ ಮಾರ್ಗವು ಹೆಚ್ಚಾದ ಪ್ರಕಾಶದಿಂದ ಕೂಡಿ ಸ್ವತಂತ್ರವಾಗಿದೆ ಹಾಗೂ ಸರ್ವವಿಧದಿಂದಲೂ ಶಾಂತಿ ಸುಖಗಳಿಂದ ಯುಕ್ತವಾಗಿಯೂ ನಿವೃತ್ತಿ ಸ್ವರೂಪವಾದ ಮೋಕ್ಷ ಮಾರ್ಗದವರೆಗೂ ಸೇರುವಂತಹುದು ಆಗಿಯೂ ಇದೆ. ಕೃಷ್ಣ ಪರಮಾತ್ಮ ಇಷ್ಟೆಲ್ಲ ಹೇಳ್ತಾ ಇದ್ದಾನಲ್ಲ, ಮತ್ತೆ ಹಾಗಾದರೆ ಯಾರ್ಯಾರು ಈ ಜನವರಿಯಿಂದ ಜುಲೈ ಮಾಸದವರೆಗೂ ಯಾರ್ಯಾರು ಮರಣಿಸಿದಾರಲ್ಲ ಉತ್ತರಾಯಣ ಕಾಲದಲ್ಲಿ, ಅವರೆಲ್ಲ ನೇರವಾಗಿ ಮುಕ್ತಿ ಭವನ ಸೇರಿದಾರ ಅಂತ ಇಲ್ಲೇನು ಹೇಳ್ತಾ ಇರೋದು, ಯಾರ್ಯಾರು ಕುಂಭಕ ಪ್ರಾಣಾಯಾಮವೆಂಬ ಯೋಗ ಸಾಧನೆಯನ್ನು ಮಾಡಿ ಶರೀರದಲ್ಲಿ ಉಷ್ಣತೆಯನ್ನು ಉಳಿಸ್ಕೊಂಡು ಶರೀರದಲ್ಲಿ ರೋಗ ಬಾಧೆಗಳಿಲ್ಲದೆ ಮರಣಕಾಲದಲ್ಲಿ ಪರಮಾತ್ಮನ ಚಿಂತನೆಯಲ್ಲಿಯೇ ದೇಹ ಬಿಡ್ತಾರೋ ಅವ್ರು ಮಾತ್ರ ಇಂಥ ಉತ್ತರಾಯಣ ಕಾಲದಲ್ಲಿ ದೇಹ ಬಿಟ್ಟರೆ ಅವರು ಮುಕ್ತಿ ಭವನವನ್ನು ಸೇರ್ತಾರೆ. ಯಾರ್ಯಾರು ರೋಗ ಬಾಧೆಗಳಿಂದ ನರಳ್ತಾ ಇರ್ತಾರೋ ಅವರು ಇಲ್ಲಿ ದೇಹದ ಬಾಧೆಗೆ ಒಳಗಾದವರು ಯೋಗಿಗಳಾದರೂ ಕೂಡ ಅಂಥ ಸಮಯದಲ್ಲಿ ನರಳಾಟಕ್ಕೆ ಒಳಗಾದವರು ಅವರೇನು ಮಾಡ್ತಾರೆ, ಆ ಭವನವನ್ನು ಮುಕ್ತಿ ಭವನವನ್ನು ಸೇರಲಿಕ್ಕೆ ಸಾಧ್ಯ ಇಲ್ಲ ಅಂತ ಕೃಷ್ಣ ಪರಮಾತ್ಮನ ಇಲ್ಲಿ ವಿವರಣೆಯನ್ನು ಕೊಡ್ತಾ ಇದ್ದಾನೆ. ಯಾರಿಗೆ? ಯೋಗ ಸಾಧಕರಿಗೆ ಮಾತ್ರ. ಪ್ರಾಣಾಯಾಮ ಕುಂಭಕ ಪ್ರಾಣಾಯಾಮ ಮಾಡಿ ಮನಸ್ಸನ್ನೇ ಹತೋಟಿಯಲ್ಲಿಟ್ಟು ಮನಸ್ಸನ್ನು ಲಯ ಮಾಡಿದಂಥ ಯೋಗಿಗಳಿಗೆ ಹೇಳ್ತಾ ಇರೋ ಮಾತು. ಅವೇನೂ ಮಾಡ್ದೇನೆ ಉತ್ತರಾಯಣ ಕಾಲದಲ್ಲಿ ಸತ್ತವ್ರು ಬೇಕಾದಷ್ಟು ಜನ ಲೋಕದ ತುಂಬ ಇದ್ದಾರೆ. ಅಂಥವ್ರಿಗೆಲ್ಲ ಮುಕ್ತಿ ಅಂದರೆ ಅಂಥವರೆಲ್ಲ ಮತ್ತೆ ಮತ್ತೆ ಹುಟ್ಟಿ ಸಾಯೋದು ನಿರ್ಧಾರಿತವಾದಂಥ ಒಂದು ಪ್ರಸಂಗ. ಇದು ಯೋಗಿಗಳಾದವರು ಎಂಥವರು ಮುಕ್ತಿಯನ್ನು ಹೊಂದುತ್ತಾರೆ ಅನ್ನೋದಕ್ಕೆ ಇಷ್ಟೆಲ್ಲವನ್ನು ಹೇಳಿ ಆಯಿತು. ಈ ವಿಧವಾಗಿ ಶುಕ್ಲ ಕೃಷ್ಣ ಮಾರ್ಗಗಳೆಂತಲೂ ಅರ್ಚಿರ ಧೂಮ್ರಾದಿಗಳೆಂತಲೂ ಈ ಎರಡೂ ಮಾರ್ಗಗಳು ಅನಾದಿ ಕಾಲದಿಂದಲೂ ಬಂದಿರುತ್ತವೆ. ಅವುಗಳಲ್ಲಿ ಮೊದಲನೇ ಮಾರ್ಗವು ಸರಳವಾಗಿಯೂ ನೇರವಾಗಿಯೂ ಇದೆ. ಎರಡನೆಯದು ಡೊಂಕಾದ ಮಾರ್ಗದಿಂದ ಕೂಡಿದೆ. ಆದ್ದರಿಂದ ಇದನ್ನು ಕುರಿತು ನಿನಗೆ ವಿಸ್ತಾರವಾಗಿ ವರ್ಣಿಸಿ ಹೇಳಿದನು. ಈ ಎರಡೂ ಮಾರ್ಗಗಳು ಈ ರೀತಿ ಇದೆ ಅರ್ಜುನ, ಅದರಿಂದ ನಾನು ನಿನಗೆ ಎರಡನ್ನು ತಿಳಿಸಿ ಹೇಳಿದ್ದೀನಿ. ನೀನು ಇವುಗಳಲ್ಲಿ ಸುಲಭವಾದ ಮಾರ್ಗವು ಒಳ್ಳೆಯದಾದ್ದರಿಂದ ಹಿತವೆಂತಲೂ ಕುಮಾರ್ಗವು ಕೆಟ್ಟದ್ದಾದ್ದರಿಂದಲೂ ಅಹಿತವೆಂತಲೂ ನಿರ್ಣಯಿಸಿಕೊಂಡು ಅನಂತರ ನಿನಗೆ ಕಲ್ಯಾಣಕರವಾದ
ಸಾಧನವನ್ನು ಅನುಸರಿಸು. ಭದ್ರವಾದ ನಾವೆಯನ್ನು ಕಂಡವನು ಆಳವಾದ ನೀರಿನಲ್ಲಿ ಈಜಿಕೊಂಡು ಹೋಗುವ ಸಾಹಸವನ್ನು ಮಾಡುವನೇ. ಬಲವಾಗಿ ಚೆನ್ನಾಗಿ ಗಟ್ಟುಮುಟ್ಟಾದ ದೋಣಿಯನ್ನು ಯಾರು ಹೊಂದಿರ್ತಾನೋ ನೋಡಿರ್ತಾನೋ ಅವನು ಆಳವಾದ ನೀರಿನಲ್ಲಿ ಮುಳುಗಿ ಈಜು ಹೊಡ್ಕೊಂಡು ಹೋಗೋ ಸಾಹಸ ಮಾಡ್ತಾನ, ಸುಲಭವಾಗಿ ದೋಣಿ ಮೇಲೆ ಕೂತ್ಕೊಂಡು ಹೋಗ್ತಾನೆ. ಅಂತೆ ಸುಗಮವೂ ಹತ್ತಿರವೂ ಆದ ಮಾರ್ಗವನ್ನು ತಿಳಿದವನು ಅರಣ್ಯದ ಹಳ್ಳತಿಟ್ಟುಗಳ ಮಾರ್ಗವನ್ನು ಹಿಡಿಯುವನೇ. ಅಮೃತ ವಿಷ ಇವುಗಳ ರುಚಿಯನ್ನು ತಿಳಿದವನು ಅಮೃತವನ್ನು ಬಿಸಾಡಬಲ್ಲನೆ. ಇದೇ ರೀತಿಯಾಗಿ ಸತ್ಯಾಸತ್ಯಗಳನ್ನು ಒಳ್ಳೆಯದು ಕೆಟ್ಟದ್ದನ್ನು ಚೆನ್ನಾಗಿ ಪರೀಕ್ಷಿಸಿ ತಿಳಿದುಕೊಂಡವನಿಗೆ ಎಂತಹ ವಿಕಟ ಪ್ರಸಂಗ ಬಂದರೂ ಯಾವ ವಿಧವಾದ ಹಾನಿಯೂ ಉಂಟಾಗಲಾರದು. ಹಾಗಿಲ್ಲವಾದರೆ ದೇಹಪಾತ ಸಮಯದಲ್ಲಿ ದೊಡ್ಡ ಅನರ್ಥವು ಸಂಭವಿಸುವುದು. ಎಚ್ಚರಿಕೆಯಾಗಿರಬೇಕು. ಎಚ್ಚರಿಕೆ ಇಲ್ಲ ಅಂದರೆ ದೇಹಾವಸಾನ ಕಾಲದಲ್ಲಿ ಇಷ್ಟೆಲ್ಲ ಕಷ್ಟಗಳು ಸಂಭವಿಸ್ತದೆ. ಈ ಎರಡೂ ಮಾರ್ಗಗಳಲ್ಲೂ ಭ್ರಾಂತಿ ಉಂಟಾದರೆ ಬಹಳ ಕೆಡುಕಾಗುತ್ತದೆ. ಈ ಎರಡೂ ಮಾರ್ಗಗಳಲ್ಲೂ ಭ್ರಾಂತಿ ಬಂದ್ಬಿಡ್ತದೆ ಕೆಲವ್ರಿಗೆ. ಇದು ನಿಜನಾ, ಇದು ಸುಳ್ಳ ಅಂತ ಅದರ ಬಗ್ಗೆ ತಿಳುವಳಿಕೆನೇ ಇಲ್ಲ. ಎಷ್ಟೋ ಜನ ಈಗ 199 ಭಾಗ ಆ ರೀತಿಯಲ್ಲೇ ಹೋಗ್ತಾ ಇರೋದು. ಮತ್ತು ಜೀವಿತವೆಲ್ಲ ಮಾಡಿದ ಯೋಗಾಭ್ಯಾಸವು ವ್ಯರ್ಥವಾಗುವುದು. ಅಂತ್ಯ ಸಮಯದಲ್ಲಿ ಜೀವನು ಅರ್ಚಿರಾದಿ ಮಾರ್ಗವನ್ನು ಮರೆತು ಧೂಮ್ರ ಮಾರ್ಗವನ್ನು ಹಿಡಿದರೆ ಪುನಃ ಸಂಸಾರ ಬಂಧನದಲ್ಲಿ ಬಿದ್ದು ಜನನ ಮರಣ ಚಕ್ರದಲ್ಲಿ ಭ್ರಮೆಯಿಂದ ಸುತ್ತಬೇಕಾಗುವುದು. ಯೋಗ ಸಾಧನೆಯನ್ನು ಮಾಡಿರ್ತಾನೆ, ಆದರೆ ಈ ರೀತಿಯಲ್ಲಿ ಮರಣವನ್ನು ಹೊಂದಿದಾಗ ಮತ್ತೆ ಮುಂದಿನ ಜನ್ಮದಲ್ಲಿ ಸಂಸಾರದಲ್ಲಿ ಬಂದು ಸಿಕ್ಕಾಕೊಂಡು ಮತ್ತೆ ಇಲ್ಲಿ ಕಷ್ಟ ಕೋಟಲೆಗಳಲ್ಲಿ ಭ್ರಮೆಯಿಂದ ಸುತ್ತಬೇಕಾಗತ್ತೆ. ಈ ಕಷ್ಟಗಳೆಲ್ಲವನ್ನು ಅರಿತು ಇವುಗಳನ್ನು ಸುಲಭವಾಗಿ ದಾಟಬೇಕೆಂದು ನಿನಗೆ ಇಷ್ಟು ಸ್ಪಷ್ಟವಾಗಿ ವಿವರಿಸಿ ಹೇಳಿದೆನು. ಅರ್ಜುನ, ನೀನಿಂಥ ಅಪಾಯಕ್ಕೆ ಸಿಕ್ಕಾಕೋಬೇಡ ಅಂತ ಅರ್ಜುನನಿಗೆ ಹೇಳುವ ರೀತಿಯಲ್ಲಿ ನಮಗೆಲ್ಲರಿಗೂ ಕೃಷ್ಣ ಪರಮಾತ್ಮನ ಉಪದೇಶವನ್ನು ಮಾಡ್ತಾ ಇದ್ದಾನೆ. ಈ ಎರಡರಲ್ಲಿ ಮೊದಲನೆಯ ಮಾರ್ಗದಿಂದ ಜೀವನು ಬ್ರಹ್ಮಸ್ವರೂಪದ ಮಹತ್ವವನ್ನು ಹೊಂದುವನು. ಎರಡನೇ ಮಾರ್ಗದಲ್ಲಾದರೆ ಜನನ ಮರಣವೆಂಬ ಬಂಧನದಲ್ಲಿ ಸಿಕ್ಕಿಕೊಳ್ಳುವನು. ಇವುಗಳಲ್ಲಿ ದೈವಯೋಗದಿಂದ ಯಾವನಿಗೆ ಯಾವ ಮಾರ್ಗವು ದೊರೆತರೆ ಅದೇ ಅವನ ಅಂತಿಮ ಗತಿಯಾಗುವುದು. ಸಾಧನೆ ಎಲ್ಲರೂ ಮಾಡ್ತಾರೆ, ಆದರೆ ಯಾರ್ಯಾರು ಎಷ್ಟೆಷ್ಟು ಮಾಡಿರ್ತಾರೆ ಅದು ಅವರವರ ಫಲಪ್ರಾಪ್ತಿಗೆ ಬಿಟ್ಟಿದ್ದು. ಅಂತೂ ಪರಮಾತ್ಮನ ಕೃಪೆ ಇದ್ದರೆ ಇದೇ ರೀತಿಯಾಗಿ ದೇಹ ಬಿಡುವಾಗ ಸಾವು ಅಪೇಕ್ಷಿಸಿದಂತೆ ಎಲ್ಲವೂ ಪ್ರಾಪ್ತವಾಗದೇ ಹೋಗಬಲ್ಲದೆ ಎಂಬ ಸಂಶಯವು ದೊರೆಯಬಹುದು. ಏನಂತ ಕೇಳ್ತಾ ಇದ್ದಾನೆ? ಇದೇ ರೀತಿಯಾಗಿ ದೇಹ ಬಿಡುವಾಗ ನಾವು ಅಪೇಕ್ಷಿಸಿದಂತೆ ಎಲ್ಲವೂ ಪ್ರಾಪ್ತವಾಗದೇ ಹೋಗಬಹುದಲ್ಲವೇ ಎಂಬ ಸಂಶಯವು ತೋರಬಹುದು. ನಮಗೆ ಪ್ರಾಪ್ತಿಯಾಗಬೇಕಾದದ್ದು ದೈವಯೋಗದಿಂದ ಲಭ್ಯವಾಗಿಯೇ ತೀರುವುದು. ಇಂತಹ ಸ್ಥಿತಿಯಲ್ಲಿ ನಾವು ಯಾವುದಾದರೂ ಮಾರ್ಗದಲ್ಲಿ ಹೋದರೆ ಬ್ರಹ್ಮಸ್ವರೂಪವನ್ನು ಪಡೆಯಬಹುದೆಂದು ನಿರ್ದಿಷ್ಟವಾಗಿ ಹೇಳುವುದಾದರೂ ಹೇಗೆ? ಆದ್ದರಿಂದ ನಾನು ಹೇಳುವುದೇನೆಂದರೆ, ಶರೀರವು ಇರಲಿ ಅಥವಾ ಹೋಗಲಿ, ಮನುಷ್ಯನು ಯಾವಾಗಲೂ ನಾನು ಬ್ರಹ್ಮಸ್ವರೂಪವೇ ಎಂದು ತಿಳಿದುಕೊಂಡಿರಬೇಕು. ಕೃಷ್ಣ ಎಲ್ಲಿಗೆ ಬಂದು ಹೇಳ್ದ? ತಿರ್ಗಾ ಇಷ್ಟೊತ್ತು ಗೊಂದಲ ಮಾಡಿಟ್ಟ. ಏನಂತ? ಉತ್ತರಾಯಣದಲ್ಲೇ ಶರೀರ ಬಿಡಬೇಕು, ವಾತ ಪಿತ್ತ ಕಫಾದಿಗಳು ಇರಬಾರ್ದು, ಇಷ್ಟೆಲ್ಲವನ್ನು ಹೇಳ್ದ. ಅಕಸ್ಮಾತ್ ಅದಕ್ಕೆ ವಿರುದ್ಧ ದಿಕ್ಕಿನಲ್ಲಿ ಹೋಯಿತು ಅಂದರೆ, ಶರೀರದ ಬಾಧೆಗೆ ಒಳಗಾದರೆ ದಕ್ಷಿಣಾಯನದಲ್ಲಿ ರಾತ್ರಿ ಹೊತ್ತಲ್ಲಿ ಆ ಕಾಲದಲ್ಲಿ ದೇಹ ಬಿಟ್ಟರೆ ಮತ್ತೆ ಸಂಸಾರ ಬಂಧನದಲ್ಲಿ ಸಿಕ್ಕಾಕೊಳ್ತೀವಿ ಅಂತ. ಆದರೆ ಇಲ್ಲಿ ಏನು ಹೇಳ್ತಾ ಇದ್ದಾನೆ? ಈಗ ಈ ಎರಡೂ ಮಾರ್ಗಗಳೇನೋ ಸರಿ, ಆದರೆ ಇವೆಲ್ಲದಕ್ಕಿಂತ ಇನ್ನೊಂದು ಸುಲಭವಾಗಿರೋದು ಹೇಳ್ತೀನಿ ಕೇಳು. ಶರೀರ ರೋಗದಿಂದಾದರೂ ನರಳಲಿ ಅಥವಾ ಆರೋಗ್ಯಗಾದರೂ ಇರಲಿ, ಉತ್ತರಾಯಣವೋ ದಕ್ಷಿಣಾಯನವೋ ಅದೇನಾದರೂ ಆಗಿರಲಿ, ಆದರೆ ನಿನ್ನ ಮನಸ್ಸು ಯಾವಾಗಲೂ ಪರಬ್ರಹ್ಮ ಸ್ವರೂಪವೇ ಅಂತ ತಿಳ್ಕೊಂಡಿರಬೇಕು. ನಾನೇ ಪರಬ್ರಹ್ಮ, ಸೋಹಂ ಶಿವೋಹಂ, ನಾನೇ ಪರಮಾತ್ಮ ಅನ್ನುವ ಭಾವದಲ್ಲಿ ನೀನು ಸೇರಿಕೊಂಡಿದ್ದೆ ಆದರೆ ಆಗ ಈ ಶರೀರ ಯಾವ ಉತ್ತರಾಯಣವೋ ದಕ್ಷಿಣಾಯನವೋ, ಹಗಲೋ ರಾತ್ರಿಯೋ, ಆರೋಗ್ಯವೋ ಅನಾರೋಗ್ಯವೋ ಯಾವಾಗ ಬೇಕಾದರೂ ಹೋಗಲಿ, ಇದ್ದಾರೆ ಇರಲಿ, ಈ ದೇಹವು ಹೋದರೆ ಹೋಗಲಿ ಅಂತ ಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾನೆ. ಸರ್ಪಭ್ರಾಂತಿಗೆ ಹಗ್ಗವೇ ಮೂಲ ಕಾರಣವಾಗಿರುವಂತೆ ನೀರಿಗೆ ತನ್ನಲ್ಲಿ ತರಂಗವಿದೆಯೇ ಅಥವಾ ಇಲ್ಲವೇ ಎನ್ನುವುದೇ ತೋರದೆ, ತರಂಗಗಳು ಇರಲಿ ಅಥವಾ ಇಲ್ಲದಿರಲಿ, ಆ ತರಂಗಗಳ ಸಂಗಡ ಹುಟ್ಟು ಸಾವುಗಳು ಹೊಂದದೆ ಏಕಪ್ರಕಾರವಾಗಿ ಇರುವಂತೆ ದೇಹಧಾರಣ ಸಮಯದಲ್ಲಿಯೂ ಕೂಡ
ಬ್ರಹ್ಮ ಸ್ವರೂಪವಾಗಿರುವವರನ್ನು ವಿದೇಹಿಗಳೆಂದು ಹೇಳಬೇಕಾಗಿದೆ. ಈಗ ನೀರಿಗೇನು ಗೊತ್ತಾ, ನನ್ನಲ್ಲಿ ಅಲೆಗಳಿದೆ, ತರಂಗಗಳಿದೆ, ನೀರ್ಗುಳ್ಳೆಗಳಿದೆ ಅಂತ ತನ್ನಷ್ಟಕ್ಕೆ ತಾನಿರ್ತದೆ. ಅದರಲ್ಲಿ ಬರೋದೆಲ್ಲ ಕಂಡು ಬಂದು ನೀರಿನಲ್ಲೇ ವಿಲಯ ಆಗ್ತಾ ಇರ್ತದೆ. ಅದೇ ರೀತಿಯಲ್ಲಿ ಇಷ್ಟೆಲ್ಲ ಅವಸ್ಥೆಗಳು ಏನೇ ಇದ್ದರೂ ಅವನು ಸರ್ವಕಾಲ ಸರ್ವಾವಸ್ಥೆಯಲ್ಲೂ ಬ್ರಹ್ಮಚಿಂತನೆಯನ್ನೇ ಮಾಡ್ತಾ ಇದ್ದಿದ್ದೇ ಆದರೆ ಅವೆಲ್ಲವೂ ಹೋಗ್ತಾ ಇರ್ತವೆ, ಬರ್ತಾ ಇರ್ತವೆ. ಈತನು ಮಾತ್ರ ಐಕ್ಯವನ್ನು ಹೊಂದುತ್ತಾನೆ. ಅಂಥವ್ರಿಗೆ ವಿದೇಹಿಗಳು ಅಂತ ಕರೀತಾರೆ ಅಂತ ಕೃಷ್ಣ ಪರಮಾತ್ಮನು ಹೇಳ್ತಾ ಇದ್ದಾನೆ. ಮುಂದಿನ ಆಡಿಯೋದಲ್ಲಿ ಏನು ತಿಳಿಸ್ತಾನೆ ಅಂತ ನೋಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.